ಬಾಲಿವುಡ್ ಕಿಂಗ್ ಖಾನ್ ಶಾರುಖ್ಗೆ ಮತ್ತೊಂದು ಸಂಕಷ್ಟ ಎದುರಾಗಿದೆ. ಬೆಂಗಳೂರಿನಲ್ಲಿ ಶಾರುಖ್ ಪುತ್ರನ ವಿರುದ್ಧ ಕೇಸ್ ದಾಖಲಾಗಿದೆ. ಕಬ್ಬನ್ ಪಾರ್ಕ್ ಠಾಣೆಯಲ್ಲಿ ಆರ್ಯನ್ ಖಾನ್ ವಿರುದ್ಧ ಎನ್ಸಿಆರ್ ದಾಖಲಾಗಿದೆ. ಪಬ್ ಒಂದರಲ್ಲಿ ಮಿಡಲ್ ಫಿಂಗರ್ ತೋರಿಸಿ ದುರ್ವರ್ತನೆ ತೋರಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದೂರು ದಾಖಲಾಗಿದೆ. ಬೆಂಗಳೂರಿನ ಸೋರ್ಬೇರಿ ಪಬ್ ನಲ್ಲಿ ಈ ಒಂದು ಪ್ರಕರಣ ನಡೆದಿತ್ತು. ಆರ್ಯನ್ ದುರ್ವರ್ತನೆ ಕೇಸ್ ನಡೆದಿತ್ತು. ನವೆಂಬರ್ 29ರಂದು ನಡೆದ ಘಟನೆ ಬಗ್ಗೆ ಎನ್ಸಿಆರ್ ದಾಖಲು ಮಾಡಲಾಗಿದೆ. ಆರ್ಯನ್ ಖಾನ್ ವಿರುದ್ಧ ಆರ್ಟಿಐ ಕಾರ್ಯಕರ್ತ ತೇಜಸ್ ಗೌಡ ದೂರು ದಾಖಲಿಸಿದ್ದಾರೆ. ಆಗ ದೂರನ್ನ ದಾಖಲಿಸುವುದಕ್ಕೆ ಬೆಂಗಳೂರು ಪೊಲೀಸರು ಹಿಂದೇಟಾಕಿದ್ರು. ಈಗ ಅದೇ ದೂರಿನ ಅನ್ವಯ ಆರ್ಯನ್ ಖಾನ್ ವಿರುದ್ಧ ಎನ್ಸಿಆರ್ ದಾಖಲಾಗಿದೆ. ಬೆಂಗಳೂರಿನ ಪಬ್ ಒಂದರಲ್ಲಿ ಆರ್ಯನ್ ಖಾನ್ ಬಂದಿದ್ರು. ಆ ಸಂದರ್ಭದಲ್ಲಿ ದುರ್ವರ್ತನೆಯನ್ನ ತೋರಿದ್ರು. ಈಗ ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎನ್ಸಿಆರ್ ದಾಖಲಾಗಿದೆ. ಈ ಮೂಲಕ ನಟ ಶಾರುಖ್ ಖಾನ್ಗೂ ಕೂಡ ಸಂಕಷ್ಟ ಎದುರಾದಂತಾಗಿದೆ. ಬೆಂಗಳೂರಿನ ಪಬ್ ಒಂದರಲ್ಲಿ ಆರ್ಯನ್ ಖಾನ್ ಬಂದಿದ್ರು. ಅವರ ಜೊತೆಗೆ ಜಮೀರ್ ಅಹಮದ್ ಖಾನ್ ಅವರ ಪುತ್ರ ಕೂಡ ಇತ್ತು. ಈ ಸಂದರ್ಭದಲ್ಲಿ ಆರ್ಯನ್ ಖಾನ್ ದುರ್ವರ್ತನೆ ತೋರಿದ್ರು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆಗಲೇ ದೂರನ್ನ ಕೊಡಲಾಗಿತ್ತು. ಆದ್ರೆ ಪೊಲೀಸರು ದೂರು ದಾಖಲು ಮಾಡೋದಕ್ಕೆ ಹಿಂದೇಟಾಕಿದ್ರು. ಆದ್ರೆ ಇದೀಗ ಎನ್ಸಿಆರ್ ದಾಖಲಾಗಿದೆ. ಶಾರುಖ್ ಖಾನ್ ಪುತ್ರ ಆರ್ಯನ್ ಖಾನ್ ಏನಿದ್ದಾನೆ, ಕೊನೆಗೂ ಆತನ ವಿರುದ್ಧ ಒಂದು ಪ್ರಕರಣ ದಾಖಲಾಗಿರುವಂಥದ್ದು. ಅಂದರೆ ಈ ಹಿಂದೆ ಸೋರ್ಬೇರಿ ಪಬ್ನಲ್ಲಿ ಆರ್ಯನ್ ಖಾನ್ ಮತ್ತು ನಲ್ಪಾಡ್ ಮತ್ತು ಜೈದ್ ಖಾನ್ 3 ಜನರು ಕೂಡ ಒಂದು ಇರುವಂತಹ ವಿಡಿಯೋ, ಅದರಲ್ಲಿ ಮಧ್ಯದ ಬೆರಳನ್ನು ತೋರಿಸಿ ಆರ್ಯನ್ ಖಾನ್ ದುರ್ವರ್ತನೆಯನ್ನು ತೋರಿದ್ದ. ಆದರೆ ಪ್ರಕರಣವನ್ನು ಕಬ್ಬನ್ ಪಾರ್ಕ್ ಪೊಲೀಸರು ಅಲ್ಲಿ ಪಬ್ಬು ಮತ್ತು ಸಿಬ್ಬಂದಿ ಮೇಲೆ ಒಂದು ದಾಖಲು ಮಾಡ್ಕೊಂಡಿದ್ರು, ಇನ್ವೆಸ್ಟಿಗೇಷನ್ ನಡೆಸ್ತಾ ಇದ್ರು. ಆದರೆ ಪರ್ಟಿಕ್ಯುಲರ್ ಆಗಿ ಆರ್ಯನ್ ಖಾನ್ ಮೇಲೆ ಪ್ರಕರಣ ದಾಖಲಾಗಿರಲಿಲ್ಲ. ಇದೀಗ ಕೇಸ್ ಫೈನಲಿ ದಾಖಲಾಗಿದೆ. ದೂರುದಾರರಾಗಿರುವಂತಹ ತೇಜಸ್ ಗೌಡ ಅವರು ನಮ್ಮ ಜೊತೆ ಇದ್ದಾರೆ. ಸರ್, ಯಾವಾಗ ಕಂಪ್ಲೇಂಟ್ ಕೊಟ್ಟಿದ್ರಿ, ಏನಂತ ಕೊಟ್ಟಿದ್ರಿ, ಓವರಾಲ್ ಈ ಪ್ರಕರಣದ ಬಗ್ಗೆ ಏನು ಹೇಳ್ತೀರಿ? ಯಾವಾಗ ಆ ವಿಚಾರ ಬೆಳಕು ಬಂತು ಅದು ಮಧ್ಯದ ಬೆರಳು ತೋರಿಸಿ ತುಂಬ ಅವೇಳನಕಾರವಾಗಿ ವರ್ತನೆ ಮಾಡಿರೋ ರೀತಿ, ಆಗಲೇ ನಾನು ಆನ್ಲೈನ್ ಮುಖಾಂತರ ದೂರು ದಾಖಲು ಮಾಡಿರ್ತೀನಿ. ಕಬ್ಬನ್ ಪಾರ್ಕ್ ಪೊಲೀಸ್ ಸ್ಟೇಷನ್ ಇದಕ್ಕೂ ಮತ್ತು ನಮ್ಮ DGIGಗೂ ಕೂಡ ನಾನು ದೂರು ದಾಖಲು ಮಾಡಿರ್ತೀನಿ. ಅದಾದಮೇಲೆ ತನಿಖೆ ಮಾಡಿದ್ದೀರಿ ಅಂತ ಯಾರೋ ಅವರು ಪಬ್ ಮ್ಯಾನೇಜರ್ ತೋರಿಸಿದ್ದು, ಪಬ್ಬಲ್ಲಿರೋಗಿ ತೋರಿಸಿದ್ದು ಅಂತ ಸಮಜಾಯಿಷಿ ಕೊಡೋದಕ್ಕೆ ಜಮೀರ್ ಅಹಮದ್ ಅವರ ಪುತ್ರ ಹೇಳಕ್ಕೆ ಸ್ಟಾರ್ಟ್ ಆಯಿತು. ಆದರೆ ಎಲ್ಲೋ ಒಂದು ಕಡೆ ಆರ್ಯನ್ ಖಾನ್ ಅವರ ಈ ದುರ್ವರ್ತನೆ ಎಲ್ಲೋ ಬೇರೆ ರಾಜ್ಯದಿಂದ ಬಂದು ನಮ್ಮ ರಾಜ್ಯದ ಬೆಂಗಳೂರವ್ರಿಗೆ ಆ ಥರ ಮಧ್ಯದ ಬೆಲೆ ತೋರಿಸೋದು, ಇದು ಸುಮ್ಮನೆ ಹೀಗೆ ಬಿಡಬಾರ್ದು, ಕಾನೂನು ರೀತಿ ಹೋರಾಟ ಮಾಡಬೇಕು ಅಂತ ನಾವು ನಿರಂತರ ಫಾಲೋಅಪ್ ಮಾಡಿದ್ವಿ. ನಿನ್ನೆ ನಮ್ಗೆ ಅಕ್ನಾಲೇಜ್ಮೆಂಟ್ ಕೊಟ್ಟಿದ್ದಾರೆ, ಪಿಟಿಷನ್ ದಾಖಲಾಗಿದೆ ಅಂತ ಹೇಳಿದ್ದಾರೆ. ಹಾಗಾಗಿ ಆರ್ಯನ್ ಖಾನ್ ಮೇಲೂ ಕೂಡ ಕಂಪ್ಲೇಂಟ್ ಆಗಿದೆ. ಇದ್ರ ಜೊತೆಗೆ ಆರ್ಯನ್ ಖಾನ್ ಯಾವಾಗ ಆತ ದುರ್ವರ್ತನೆ ಮಾಡ್ತಿದ್ದ, ಅವನ ಅಕ್ಕಪಕ್ಕ ಇದ್ದಂಥ ವ್ಯಕ್ತಿ ನಲ್ಪಾಡು ಮತ್ತು ಜಾಯಿದ್, ಒಂದು ವ್ಯಕ್ತಿ ತಪ್ಪು ಮಾಡ್ತಿದ್ದಾನೆ ಅಂತ ಗೊತ್ತಿದ್ರೂ ಸಹ ಅದನ್ನು ತಡೆದಿಲ್ಲ ಅವರು. ಇವತ್ತು ಸಮಾಜದಲ್ಲಿ ಅವರು ತಂದೆ ತುಂಬ ಉನ್ನತ ಸ್ಥಾನದಲ್ಲಿದ್ದಾರೆ. ಸಾಮಾಜಿಕ ಜವಾಬ್ದಾರಿ ಇರಬೇಕು. ದೊಡ್ಡ ವ್ಯಕ್ತಿ ಅಂತ ಸುಮ್ಮನೆ ಅನ್ಸ್ಕೊಳ್ಳೋದಲ್ಲ. ದೊಡ್ಡ ವ್ಯಕ್ತಿ ಆಗಿರೋರು ಸಾಮಾಜಿಕ ಬದ್ಧತೆ, ಸಾಮಾಜಿಕ ಜವಾಬ್ದಾರಿ ಇರಬೇಕಿತ್ತು. ಅದನ್ನೆಲ್ಲ ಮರ್ತಿ ಆತ ದುರ್ವರ್ತನೆ ತೋರಿಸ್ತಿದ್ದಂಥ ಆರ್ಯನ್ ಖಾನ್ಗೆ ಇವರು ಸಾಥ್ ಕೊಟ್ಟಿದ್ದಾರೆ. ಅವ್ರ ಮೇಲೂ ಕೂಡ ಪ್ರಕರಣ ದಾಖಲು ಮಾಡಬೇಕು ಅಂತ ನಾನು ಆಲ್ರೆಡಿ ಪೊಲೀಸವ್ರಿಗೆ ಹೇಳಿದ್ದೀನಿ. ಪೊಲೀಸವ್ರು ಸರಿ ಆಯಿತು ಅಂತ ಹೇಳಿದ್ದಾರೆ. ಅದನ್ನು ವರದಿ ಕೂಡ ಕೊಡ್ತೀನಿ ಅಂತ ಹೇಳಿದ್ದಾರೆ. ಅಕಸ್ಮಾತ್ ಪೊಲೀಸರು ಏನಾದರೂ ಇದ್ರದ್ದು ದಾಖಲು ಮಾಡಿಲ್ಲ, ದೊಡ್ಡ ಕುಟುಂಬ, ದೊಡ್ಡ ಮಕ್ಕಳು ಅಂತ ಏನಾದರೂ ಸುಮ್ಮನೆ ಈ ಕೇಸ್ನ ಮುಚ್ಚಕ್ಕೆ ಹೋದರೆ ನಾವು ಕೋರ್ಟ್ ಕದ ತಟ್ಟದಂತೂ ಗ್ಯಾರಂಟಿ. ನಾವು ಕೋರ್ಟ್ ಮುಖಾಂತರ ಹೋರಾಟ ಮಾಡಿ ಅವ್ರ ಮೇಲೆ ಪ್ರಕರಣ ದಾಖಲಾಗಿತ್ತು, ಇನ್ವೆಸ್ಟಿಗೇಷನ್ ಮಾಡಿದ್ರು. ಏನಕ್ಕೆ ಇನ್ನೋರ್ಗೂ ಪೊಲೀಸರು ಆರ್ಯನ್ ಖಾನ್ನ ಕರೆದು ಇನ್ವೆಸ್ಟಿಗೇಷನ್ ಮಾಡಿಲ್ಲ? ಏನಕ್ಕೆ ಇನ್ನೋರ್ಗೂ ಜಾಯದ್ ಖಾನ್ನ ಮತ್ತು ನಲ್ಪಾಡ್ನ ಕರೆದು ಇನ್ವೆಸ್ಟಿಗೇಷನ್ ಮಾಡಿಲ್ಲ? ಎಲ್ಲೋ ಒಂದು ಕಡೆ ಪೊಲೀಸವ್ರಿಗೂ ಸಹ ಅವ್ರ ಪ್ರಭಾವಿಗಳು ಅಂತ ಗೊತ್ತಾಗಿ ಈ ಥರ ಎಲ್ಲ ದುರ್ವರ್ತನೆ ಮಾಡಿ ಕೇಸ್ ಮುಚ್ಚಾಕುವಂಥ ಕೆಲಸ ನಡೀತಿದೆ. ಇದ್ರ ವಿರುದ್ಧ ನಾನು ಹೋರಾಟ ಮಾಡೇ ಮಾಡ್ತೀನಿ. ಮುಂದಿನ ದಿನಗಳಲ್ಲಿ ಕೋರ್ಟಲ್ಲೂ ಸಹ ನಾನು ಇದ್ರ ವಿರುದ್ಧ ಒಂದು ಏನಾದರೂ ಇವರು ಸರಿಯಾಗಿ ತನಿಖೆ ಮಾಡಿಲ್ಲ ಅಂತಂದರೆ ಕೋರ್ಟ್ ಕದ ಕಟ್ಟೋದೊಂದು ಖಂಡಿತ. ಇದಿಷ್ಟು ದೂರುದಾರ ತೇಜಸ್ ಗೌಡ ಅವರು ಮಾತಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ನವೀನ್ ಪೂಜಾರಿ ಜೊತೆ ಚೇತನ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.